ಯಾವಾಗಪ್ಪ ಅವ್ರ ಫೋನ್ ಬರುತ್ತೆ, ಯಾವಾಗಪ್ಪ ವಾಯ್ಸ್ ಕೇಳ್ತೀನಿ ಅಂತ ಹೇಳ್ತಿದ್ದಕ್ಕಂಥ ವ್ಯಕ್ತಿಗಳು ಇವತ್ತು ನಿಮ್ಮ ನಂಬರು ಇವ್ರ ನಂಬರೇ ಬೇಡ ನಮಗೆ, ಇವ್ರ ಕಾಂಟ್ಯಾಕ್ಟ್, ಇವ್ರ ವಾಯ್ಸೇ ಕೇಳೋದು ಬೇಡ ನಮಗೆ ಅಂತೇಳಿ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರಂತಾರೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೀವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ, ಯಾರು ನಿಮಗೆ ತುಂಬ ಆಣೆ ಪ್ರಮಾಣ ಭಾಷೆ ಮಾಡುವಂಥ ವ್ಯಕ್ತಿ ಇವತ್ತಿಗೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾ ಇದ್ದಾರೆ, ನಿಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ಏನರ್ಥ? ಎಷ್ಟೋ ಜನರು ಕೌನ್ಸಿಲಿಂಗ್ ಮಾಡಬೇಕಾದ್ರೆ, ಸರ್ ಇವತ್ತು ಬ್ಲಾಕ್ ಮಾಡ್ತಾ ಇದ್ದಾರೆ ಸರ್, ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ, ಯಾಕೆ ಸರ್ ಹಿಂಗೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಹೇಗಿರುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಹೇಗಿರುತ್ತೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆಲ್ರೆಡಿ 23,200 ಜನ ಆಗಿದ್ದಾರೆ. ಸೊ ಆದಷ್ಟು ಬೇಗ 25 ಕಂಪ್ಲೀಟ್ ಆಗಲಿ. ನಿಮ್ಮ ಸಪೋರ್ಟ್ ಹಾಗೇ ಇರಲಿ. ಆ್ಯಂಡ್ ಲೈಕ್ ಮಾಡಿ. ನೋಡೋದ ಮೇಲೆ ಏನನ್ಸುತ್ತೆ ಕಮೆಂಟ್ ಮಾಡೋದನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋನ ಅವ್ರುಗಳಿಗೆ ಶೇರ್ ಮಾಡಿ, ಯಾರು ನಿಮಗೆ ರೆಸ್ಪಾನ್ಸ್ ಮಾಡಲ್ಲ, ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ತಿರಲ್ವ ಅವರಿಗೆ. ನೋಡಿ, ಫಸ್ಟ್ ಆಫ್ ಆಲ್ ಒಂದು ಕ್ಲಾರಿಟಿ ತಿಳ್ಕೊಳ್ಳೋಣ. ಈಗ ಬ್ಲಾಕ್ ಮಾಡೋದು ಅಂದರೆ ಏನು? ನಾನು ಡೈರೆಕ್ಟ್ ಮಾತಾಡ್ತೀನಿ, ಏನೋ ಸುದ್ದಿ ಬಳಸಿ, ಏನೋ ಒಂಕಣ ಸುದ್ದಿ ಮೈಲರಿಗೆ ಆ ಥರದಿಲ್ಲ. ಡೈರೆಕ್ಟ್ ಮಾತಾಡ್ತಾ ಹೋಗ್ತೀನಿ. ಬ್ಲಾಕ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇದರ ಅರ್ಥ ಏನು? ನೀವು ಫೋನ್ ಮಾಡ್ತಾಯಿದ್ರೆ ಕಾಯ್ತಾಯಿದ್ರು, ನಿಮ್ಮ ಫೋನಿಗೆ ಒಂದು ಸ್ವಲ್ಪ ಟೈಮ್ ಶುರುವಾತಲ್ಲಿ ಯಾವಾಗಪ್ಪ ಅವ್ರ ಫೋನ್ ಬರುತ್ತೆ, ಯಾವಾಗಪ್ಪ ವಾಯ್ಸ್ ಕೇಳ್ತೀನಿ ಅಂತ ಹೇಳ್ತಿದ್ದಕ್ಕಂಥ ವ್ಯಕ್ತಿಗಳು ಇವತ್ತು ನಿಮ್ಮ ನಂಬರು ಇವ್ರ ನಂಬರೇ ಬೇಡ ನಮಗೆ, ಇವ್ರ ಕಾಂಟ್ಯಾಕ್ಟ್, ಇವ್ರ ವಾಯ್ಸೇ ಕೇಳೋದು ಬೇಡ ನಮಗೆ ಅಂತೇಳಿ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರಂತಾರೆ. ಏನಿದ್ರ ಅರ್ಥ? ನೀವು ಬೇಡ ಅಂತ ಅರ್ಥ. ಕೆಲವರು ಡೈರೆಕ್ಟಾಗಿ ಮಾತಾಡ್ತಾರೆ, ನೀನು ಸವಾಸ ಬೇಡ ಅಂತೇಳಿ. ಇನ್ನು ಕೆಲವರು ಬ್ಲಾಕ್ ಮಾಡಿಬಿಡ್ತಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಬ್ಲಾಕ್ ಮಾಡ್ತಾರೆ ಅಂದರೆ, ನಿಮ್ಮ ಅವಶ್ಯಕತೆ ಅವರಿಗಿಲ್ಲ, ಮುಗಿದೋಗಿದೆ ಅಂತ ಅರ್ಥ. ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ಅವಶ್ಯಕತೆ ಮುಗಿದೋಗಿದೆ. ಈಗ ಕಾಮನ್ ಆಗಿ ಬ್ಲಾಕ್ ಮಾಡೋದ್ರಲ್ಲಿ 2 ಥರ ಜನ. ಕೋಪದಲ್ಲಿ, ಜಗಳದಲ್ಲಿ 1-2 ದಿನ ಬ್ಲಾಕ್ ಮಾಡೋದು ಅದು ಬೇರೆ, ಮತ್ತೆ ಕನ್ವಿನ್ಸ್ ಆಗ್ತಾರೆ, ಮತ್ತೆ ಕೋಪದಲ್ಲಿ ಹಾಗೆ ಮಾಡೋದು ಅದು ಬೇರೆ. ಕೆಲವರು ಪರ್ಮನೆಂಟಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತಿರಲ್ಲ, ಬ್ಲಾಕ್ ಮಾಡ್ತಾರೆ, ಬ್ಯುಸಿ ಅಂತ ತೋರಿಸ್ಕೊಳ್ತಾರೆ, ಆನ್ಲೈನೇ ಇರ್ತಾರೆ, ನಿಮಗೆ ಏನು ಕೊಟ್ಟಿರಲ್ಲ, ಒಂದು ರೆಸ್ಪಾನ್ಸ್ ಮಾಡ್ತಿರಲ್ಲ, ತಿಂದ ಉಂಡ ಚೆನ್ನಾಗಿದೆಯಾ ಕೇಳಲ್ಲ. ಈ ಕ್ಯಾಟಗರಿ ಜನ ನಿಮ್ಮ ಅವ್ರೇನು ಇಂಡಿಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ 100% ನಿಮ್ಮ ಅವಶ್ಯಕತೆ ಮುಗಿದೋಗಿದೆ ಅಂತ ಅರ್ಥ ಅವರಿಗೆ. ಸೊ ಬ್ಲಾಕ್ ಇಟ್ ಮೀನ್ಸ್ ವಾಟ್? ಬ್ಲಾಕ್ ಮಾಡ್ತಾರಲ್ಲ, ನಂಬರ್ನ ಬ್ಲಾಕ್ ಮಾಡ್ತಿಲ್ಲ, ಮನಸ್ಸಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ ಅಂತ ಅರ್ಥ. ನಿಮ್ಮನ್ನು ನಂಬರ್ನ ಬ್ಲಾಕ್ ಮಾಡೋದು, ನಂಬರ್ ಇಟ್ಸ್ ಎ ಕನೆಕ್ಟ್ ಕೋಡ್. ಅದು ಕನೆಕ್ಟ್ ಮಾಡುವಂಥದ್ದು. ಯಾರಿಗೆ ಕನೆಕ್ಟ್ ಮಾಡುತ್ತೆ? ಮನಸ್ಸಿಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಕನೆಕ್ಟಿವಿಟಿ ಮಾಡುವಂಥದ್ದೇ ಬೇಡ. ಬಿಕಾಸ್ ನಿನ್ನನ್ನು ನನ್ನ ಮನಸ್ಸಿಗೆ ಇನ್ನೊಂದ್ಸಲ ಕನೆಕ್ಟ್ ಮಾಡ್ಕೊಳ್ಳೋಕೆ ಐ ಆಮ್ ನಾಟ್ ರೆಡಿ, ನನಗಿಷ್ಟ ಇಲ್ಲ. ಸೊ ಇಂಥ ವ್ಯಕ್ತಿಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೋಡಿ, ನಾವು ಯಾರ್ದೋ ಮನೆಗೆ ಹೋಗ್ಬೇಕಾದ್ರೆ ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ, ನಮ್ಮ ಸ್ವಾಭಿಮಾನಕ್ಕೆ ಹರ್ಟ್ ಮಾಡ್ತಿದ್ದಾರೆ, ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ನಾವಲ್ಲಿ ಅವ್ರ ಮುಸುಡಿ ನೋಡೋಕೆ, ಲೈಕ್ ಅವ್ರ ಮುಖ ನೋಡೋಕೆ ಕೂಡ ಇಷ್ಟಪಡಲ್ಲ. ಅಂಥದ್ರಲ್ಲಿ ಇಲ್ಲಿ ಮನಸ್ಸಿಗೆ ಹರ್ಟ್ ಮಾಡ್ತಾ ಇದ್ದಾರೆ, ಮನಸ್ಸಿನ ಭಾವನೆಗಳಿಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸನ್ನು ಕನೆಕ್ಟ್ ಅಂಥವ್ರಿಗೆ ಕನೆಕ್ಟ್ ಮಾಡೋಕೆ ಬಯಸ್ಬೇಕಾ? ಅರ್ಥ ಮಾಡ್ಕೊಬೇಕು. ಸರ್ ನನ್ನ ಮನಸ್ಸು ಮಾತೇ ಕೇಳ್ತಿಲ್ಲ ಸರ್, ಬೇಕು ಅಂತ ಮಗು ಥರ ಹಠ ಮಾಡ್ತಿದ್ದೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಹೋಗಿ ನೀವು, ನಮಗೂ ಒಂದು ವ್ಯಾಲ್ಯೂ ಇದೆ, ಏನು ಸ್ವಾಭಿಮಾನ ಅನ್ನೋದಿದೆ, ಆತ್ಮ ಒಂದು ಗೌರವ ಅಂತ ಇದೆ. ಅದಕ್ಕೆ ಬೆಲೆ ಕೊಡದೇ ಇರೋ ಪ್ರೀತಿ ತಗೊಂಡು ನೀವೇನು ಮಾಡ್ತೀರಿ? ಅದಕ್ಕೆ ಅವನ ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟಿಲ್ಲ ಅಂದರೆ ಇದ್ದು ಸತ್ತ ಹಾಗೆ ನೀವು ಲೆಕ್ಕಾಚಾರ. ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳಲ್ವೇ? ಸರ್ ನನ್ನ ಕೈಲಿ ಆಗ್ತಿಲ್ಲ ಸರ್ ಕಂಟ್ರೋಲ್ ಮಾಡ್ಕೊಳ್ಳಿ. ಏನು ಬದನೆಕಾಯಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ, ಬೈತಾ ಇಲ್ಲ ನಾವು. ನಿಮಗೆ ನೀವು ಸಾಯಿಸ್ಕೊಂಡು ಇನ್ನೊಬ್ರಿಗೆ ಪ್ರೀತಿ ಮಾಡಿ, ನೀವು ಬದುಕಿ ಫಸ್ಟು, ಆಮೇಲೆ ಇನ್ನೊಬ್ಬರಿಗೆ ಪ್ರೀತಿ ಮಾಡಿ. ಸೊ ಇಲ್ಲಿ ನಂಬರ್ ಬ್ಲಾಕ್ ಮಾಡೋದಾಗಲಿ, ರೆಸ್ಪಾನ್ಸ್ ಮಾಡದೇ ಇರೋದಾಗಲಿ, ಇಲ್ಲಿ ಬರೀ ನಂಬರ್ ಅಷ್ಟೇ ಇಲ್ಲ, ಬರೀ ಬ್ಲಾಕ್ ಅಷ್ಟೇ ಇಲ್ಲ, ನಿಮ್ಮ ಭಾವನೆಗಳನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ. ರೈಟ್? ನಿಮ್ಮನ್ನು ಅವರ ಬದುಕಿಂದ ತೆಗೆದು ಹಾಕ್ತಿದ್ದಾರೆ. ರೈಟ್? ನಿಮ್ಮ ಮನಸ್ಸನ್ನು ಅವರ ಮನಸ್ಸಿಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ರೈಟ್? ಸುಮ್ಮನೆ ಏನೋ ಬ್ಲಾಕ್ ಮಾಡ್ತಿದ್ದಾರೆ, ತಿಳ್ಕೊಳ್ಳೋಣ, ಮತ್ತೊಂದು ಮಾಡೋಣ, ಇನ್ನೊಂದು ಮಾಡೋಣ, ಇಲ್ಲ. ಕರೆಕ್ಟ್? ಬೇಕಾದಾಗ ಅದೇ ನಂಬರ್ಗೋಸ್ಕರ ಕಾಯ್ತಕ್ಕಂಥ ವ್ಯಕ್ತಿಗಳು, ಕಾಯ್ತಿದ್ದಂಥ ವ್ಯಕ್ತಿಗಳು ಇವತ್ತು ಅದೇ ನಂಬರ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಭಾವನೆಗಳು ನೀವಾಗಲಿ ಯಾವುದು ಬೇಕಾಗಿಲ್ಲ ಅಂತ ಅರ್ಥ. ಆ ಕನೆಕ್ಟಿವಿಟಿನೇ ಬೇಡ ಅಂದಾಗ ನೀವೇ ಹತ್ರ ಬರೋಲ್ವಲ್ಲ, ಇದೇ ಅದ್ರ ಮೀನಿಂಗ್ ಕೊಡುವಂಥದ್ದು. ಸೊ ಐ ಥಿಂಕ್ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ, ನೀವು ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಅದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ವಿಡಿಯೋನ ಆ ವ್ಯಕ್ತಿಗಳಿಗೆ ಶೇರ್ ಮಾಡಿ, ನಿಮ್ಮ ಮನೆಯವ್ರು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ನಿಮಗೆ ಯಾವ ಟಾಪಿಕ್ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.